ಹಾಯ್ ಫ್ರೆಂಡ್ಸ್, 2 ನಿಮಿಷದಲ್ಲಿ ತವಾನ ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಹಿಂದಿನ ವಿಡಿಯೋದಲ್ಲಿ ನಾನು ತವಾ ಕ್ಲೀನಿಂಗ್ ಬಗ್ಗೆ ಅಪ್ಲೋಡ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ವ್ಯೂಸ್ ಬಂತು, 66K ಬಂದಿತ್ತು. ಒಳ್ಳೊಳ್ಳೆ ಕಾಮೆಂಟ್ ಕೂಡ ಬಂತು. ಹಾಗೆ ಈ ವಿಡಿಯೋ ಅನ್ನ ಗಂಜಿ ಇಲ್ದೇನೆ ಹೇಗ್ ತವಾನ ಕ್ಲೀನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಅನ್ನ ಗಂಜಿ ಇದ್ದಾಗ ಗಂಜಿಲಿ ಕ್ಲೀನ್ ಮಾಡ್ಕೊಂಡಿರುವಂತ ತವಾ ಕ್ಲೀನ್ ನ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವಾಗ ಅನ್ನ ಗಂಜಿ ಇಲ್ದೇನೆ ತುಂಬಾ ಈಸಿಯಾಗಿ ಅಡ್ಗೆಗೆ ಬಳಸುವಂತ 2 ವಸ್ತುವಿಂದ ನೀಟಾಗಿ ನಾವು ತವಾನ ಕ್ಲೀನ್ ಮಾಡ್ಕೋಬಹುದು. ವಿತ್ ಪ್ರೂಫ್ ನಿಮ್ ಮುಂದೆ ತೋರಿಸ್ತಾ ಇದೀನಿ ನೋಡಿ. ತವಾನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ತರ ಬಿಡ್ತಾ ಇದೀನಿ ದೋಸೆನ. ಆದ್ರೂ ಕೂಡ ಎಣ್ಣೆ ಎಷ್ಟೇ ಹಾಕಿದ್ರು ಕೂಡ ತವಾಲಿ ದೋಸೆ ಎದೊಳ್ತಾ ಇಲ್ಲ. ತುಂಬಾ ಕೋಪ ಸಿಟ್ಟು ಎರಡು ಕೂಡ ಬರ್ತಾ ಇರುತ್ತೆ. ತುಂಬಾ ಇಷ್ಟಪಟ್ಟು ದೋಸೆ ಮಾಡೋಣ ಬೆಳಗ್ಗೆ ತಿಂಡಿಗೆ ಅಂತ ನೆನಾಕಿರ್ತೀವಿ. ಬೆಳಗ್ಗೆ ಎದ್ದು ದೋಸೆ ಬಿಟ್ರೆ ನೋಡಿ ಈ ತರ ಆಗ್ಬಿಡುತ್ತೆ. ಹಾಗಾಗಿ ಅಂದ್ರೆ ಲಂಚ್ ಬಾಕ್ಸ್ಗೆ ಆ ತರ ಎಲ್ಲ ಲೇಟ್ ಆಗ್ತಾ ಇರುತ್ತೆ. ದೋಸೆ ನೋಡಿದ್ರೆ ಎದೊಳ್ತಾ ಇಲ್ಲ. ಹಾಗಾಗಿ 2 ನಿಮಿಷದಲ್ಲಿ ನಾವು ಈಸಿಯಾಗಿ 2 ವಸ್ತುನ ಬಳಸಿ ತವಾನ ಕ್ಲೀನ್ ಮಾಡ್ಕೋಬಹುದು ನೋಡಿ. ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ತುಂಬಾ ನೀಟಾಗಿ ತವಾ ಕ್ಲೀನ್ ಆಗಿ ಅಂದ್ರೆ ಡೀಪ್ ಕ್ಲೀನಿಂಗ್ ಬಗ್ಗೆ ತೋರಿಸಿದೆ. ಇದು ಅಂದ್ರೆ ದೋಸೆ ಸಡನ್ ಆಗಿ ಎದೊಳ್ಳಿಲ್ಲ ಅಂದ್ರೆ ಈ ಟಿಪ್ಸ್ ನ ನಾವು ಫಾಲೋ ಮಾಡಬಹುದು ನೋಡಿ. ಇವಾಗ ದೋಸೆ ತವಾನ ನಾನು ಸ್ವಲ್ಪ ನೀಟಾಗಿ ತೊಳ್ಕೊಂಡ್ ಬಂದಿದ್ದೀನಿ. ಇವಾಗ ಒಂದ್ ಪಾತ್ರೆಯಿಂದ ಸ್ವಲ್ಪ ನೀರ್ನ ಹಾಕೊಂತಾ ಇದ್ದೀನಿ. ನೀರು ಸ್ವಲ್ಪ ಕುದಿ ಬರ್ಬೇಕು ಚೆನ್ನಾಗಿ. ನೀರ್ ಕುದಿ ಬಂದಾದ್ಮೇಲೆ ಅಡ್ಗೆ ಸೋಡಾ ಇದೆಯಲ್ಲ ಅದನ್ನ ಹಾಕೊಂತಾ ಇದ್ದೀನಿ. ಅಡ್ಗೆ ಸೋಡಾ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟು ನಂತರ ಸ್ವಲ್ಪ ಉಪ್ಪನ್ನ ಹಾಕೊಂತಾ ಇದ್ದೀನಿ, ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ಬೇಕು. ಕುದಿ ಬಂದಾದ್ಮೇಲೆ ಒಂದ್ ಚಾಕುಯಿಂದ ಸೈಡ್ ಅಲ್ಲಿ ಈ ತರ ಕೆರ್ಕೊಳ್ಳಿ. ಅಂದ್ರೆ ಈ ತರ ಜಾಸ್ತಿ ಎಣ್ಣೆ ಜಿಡ್ಡಿನ ಅಂಶ ಇರೋದ್ರಿಂದ ದೋಸೆ ಬರೋಲ್ಲ. ಮತ್ತೆ ಪ್ರತಿಯೊಂದಕ್ಕೂ ನಾವು ಒಂದೇ ತವನ ಯೂಸ್ ಮಾಡೋದ್ರಿಂದ ಅದು ದೋಸೆ ನೀಟಾಗಿ ಎದೋಳಲ್ಲ. ಅಂದ್ರೆ ಎಲ್ಲದಕ್ಕೂ ನಾವು ಆಯಿಲ್ ನ ಯೂಸ್ ಮಾಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ನೀಟಾಗಿ ಎದೋಳಲ್ಲ ದೋಸೆ. ಹಾಗಾಗಿ ನಾವು ಇವಾಗ ನೀರಲ್ಲಿ ಸೋಡಾ ಮತ್ತೆ ಉಪ್ಪನ್ನ ಹಾಕೊಂಡಿದೀವಲ್ಲ, ಅದು ಚೆನ್ನಾಗಿ ಕುದಿ ಬರ್ಬೇಕು. ಸೈಡ್ ಅಲ್ಲಿ ಇರುವಂತ ಎಣ್ಣಿನ ಜಿಡ್ಡಿನ ಅಂಶ ಎಲ್ಲ ಹೋಗ್ಬೇಕು. ಹಿಂದಿನ ವಿಡಿಯೋದಲ್ಲೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಕರೆ ಇದ್ದು ತುಂಬಾ ಹಾಳು ಆಗಿದ್ರೆ ತವಾ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಹಿಂದಿನ ವಿಡಿಯೋದಲ್ಲಿ ಇದೆ, ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ನೋಡಿ. ಇದನ್ನ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನಾನು ಅವಾಗವಾಗ ದೋಸೆ ತವಾನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಗಲೀಜ್ಗಳು ಕಾಣ್ತಿಲ್ಲ. ಆದ್ರೂ ಕೂಡ ತವಾದಲ್ಲಿ ದೋಸೆ ಎದೋಳಲ್ಲ. ಹಾಗಾಗಿ 2 ನಿಮಿಷದಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಇದನ್ನ ನಾನು ಇವಾಗ ದೋಸೆ ತವಾನ ಹೊರಗಡೆ ಹೋಗಿ ತೊಳ್ಕೊಂಡ್ ಬರ್ತೀನಿ ನೋಡಿ. ಇವಾಗ ತೊಳ್ಕೊಂಡ್ ಬಂದಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂತಾ ಇದ್ದೀನಿ. ಅಂದ್ರೆ ದೋಸೆ ತವಾಕ್ಕೆ ಕೆಲವೊಬ್ರು ಎಣ್ಣೆನ ಹಾಕಲ್ಲ, ಆದ್ರೆ ಕೆಲವೊಬ್ರು ಎಣ್ಣೆ ಹಾಕೋದ್ರಿಂದ ಅಂದ್ರೆ ನಮ್ ತವಾಗೆ ಎಣ್ಣೆ ಹಾಕ್ಬೇಕು ಸ್ವಲ್ಪ. ಹಾಗಾಗಿ ನಾನು ಎಣ್ಣೆನ ಹಾಕೊಂತಾ ಇದ್ದೀನಿ. ನೀವ್ ಬೇಕಾದ್ರೆ ನೀರು ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಒಳ್ಳೇದು. ನಾನಿವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಬಿಟ್ಟು ಇವಾಗ ದೋಸೆನ ಬಿಡ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಎದೊಳುತ್ತೆ ದೋಸೆ ಕೂಡ. ಈ ಟಿಪ್ಸ್ ನ ನೀವು ಫಾಲೋ ಮಾಡಿ 2 ನಿಮಿಷದಲ್ಲಿ ನೀವು ಲಂಚ್ ಬಾಕ್ಸ್ಗೆ ದೋಸೆನ ಮಾಡ್ಕೊಡ್ಬೋದು. ನಾವು ತವಾ ಕ್ಲೀನಿಂಗ್ ಮಾಡಕ್ ಮುಂಚೆನೂ ಕೂಡ ಚೆನ್ನಾಗಿ ತವಾ ಕಾದ್ಮೇಲೆ ಕೂಡ ಹಾಕಿದ್ರು ಕೂಡ ದೋಸೆ ಎದೊಳಲ್ಲ. ಇಲ್ಲೂ ಕೂಡ ನಾವು ಚೆನ್ನಾಗಿ ದೋಸೆ ಅಂದ್ರೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಈರುಳ್ಳಿಲಿ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಿದ್ಮೇಲೆ ದೋಸೆನ ಬಿಟ್ಕೊಂಡಾದ್ಮೇಲೆ ಮೇಲ್ಗಡೆ ಎಣ್ಣೆ ಹಾಕಿದ್ದೀನಿ. ಮುಂಚೆ ಕೂಡ ಎಣ್ಣೆ ಹಾಕಿದೆ. ಇವಾಗ ನೋಡಿ ತುಂಬಾ ಈಸಿಯಾಗಿ ಎದೊಳುತ್ತೆ ದೋಸೆ. ಅಂದ್ರೆ ನಾವು ಅವಾಗವಾಗ ತವಾನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ದೋಸೆ ಕೂಡ ಎದೊಳುತ್ತೆ, ಯಾವುದೇ ಪ್ರಾಬ್ಲಮ್ಗಳು ಇರಲ್ಲ. ಆದ್ರೆ ಕೋಪಗಳು ಬರ್ತಾನೆ ಇರುತ್ತೆ. ಆದ್ರೆ ದೋಸೆ ಚೆನ್ನಾಗ್ ಬರ್ಲಿಲ್ಲ, ಇನ್ನೊಂದ್ಸತಿ ದೋಸೆಗೆ ನೆನಾಕೋದ್ ಬೇಡ ಅನ್ನೋಷ್ಟು ಕೋಪ ಬರ್ತಾ ಇರುತ್ತೆ. ಆದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ 2 ನಿಮಿಷದಲ್ಲಿ ನಾವು ದೋಸೆನ ಮಾಡ್ಕೋಬಹುದು ನೋಡಿ. ತುಂಬಾ ಚೆನ್ನಾಗಿ ದೋಸೆ ಕೂಡ ಎದೊಳ್ತಾ ಇದೆ. ಮುಂಚೆಗೂ ಇವಾಗ್ಲೂ ಡಿಫ್ರೆನ್ಸ್ ನೀವೇ ನೋಡ್ಬೋದು. ವಿತ್ ಪ್ರೂಫ್ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದ್ ಚೂರು ಕೂಡ ಯಾವುದೇ ಒಂದು ಚೂರು ಅಂಟ್ಕೊಳ್ಳದೇನೆ ದೋಸೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವುದೇ ತರ ಬೇರೆ ಏನು ಯೂಸ್ ಮಾಡದೆ ನಾವು ಅಡ್ಗೆಗೆ ಬಳಸುವಂತ ಸಾಮಾನು ಅಂದ್ರೆ 2 ಐಟಮ್ಸ್ ಇಂದ ನಾವು ನೀಟಾಗಿ ದೋಸೆ ತವಾನ ಕ್ಲೀನ್ ಮಾಡ್ಕೋಬಹುದು. ಸೋಡಾ ಮತ್ತೆ ಉಪ್ಪಿದ್ರೆ ಸಾಕು, ನೀಟಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಇದಕ್ಕೆ ಕೋಲ್ಗೇಟ್ ಆಗಿರ್ಬೋದು ಅಂದ್ರೆ ನಿಂಬೆ ಹಣ್ಣು ಅದು ಯಾವುದೇ ಹಾಕ್ದೆ ನೀಟಾಗಿ ಅಡ್ಗೆ ಮನೆಯಲ್ಲಿ ಇರುವಂತ 2 ಸಾಮಾನಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಒಳ್ಳೆ ಯೂಸ್ ಆಗ್ಬೋದು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.